ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಜ್ಜಿಗೆ ಸಾರು ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನೇನು ಸ್ಪೆಷಲಾಗಿ ಮಾಡ್ತಿಲ್ಲ, ಬಟ್ ನನ್ನ ಸ್ಟೈಲಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಬ್ಯಾಚುಲರ್ಸ್ಗಂತಲೇ ಹೇಳ್ಬೋದು, ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು. ಯಾಕಂದರೆ ಬರೀ ಮೊಸರು ಮತ್ತು ಮಜ್ಜಿಗೆ ಸಾರು ಏನಾದರೂ ವೈಫ್ ಊರಿಗೆ ಹೋಗಿದ್ದರೆ ಮತ್ತು ಅಚಾನಕವಾಗಿ ಎಲ್ಲಾದರೂ ಬೇರೆ ಊರಲ್ಲಿ ಏನು ಜಾಬಿಗೆ ಹೋಗಿದ್ದರೆ ಇದನ್ನು ಆಟೋಮೆಟಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು. ಸಿಂಪಲ್ಲಾಗಿ ಏನು ಜಾಸ್ತಿ ಐಟಮ್ಸ್ಗೂ ಬೇಕಾಗಿಲ್ಲ ಇದಕ್ಕೆ, ಆದರೆ ಸಖತ್ತಾಗಿರುತ್ತೆ. ಇದಕ್ಕೆ ನೋಡಿ ಹೇಗೆ ಮಾಡ್ತಿದ್ದೀನಿ ಅಂದರೆ, ಎಣ್ಣೆ ಕಾಸಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಪೇಸ್ಟ್ ಚೆನ್ನಾಗಿ ಚಟ ಚಟ ಅನ್ನಬೇಕು. ಕಾದಾದಮೇಲೆ ನಮಗೆ ಎಷ್ಟು ಬೇಕಷ್ಟು ಒಂದು ಸ್ವಲ್ಪ 4-5 ಕರಿಬೇವು ಹಾಕ್ಕೋಬೇಕು. ಹಾಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಾದಮೇಲೆ ಈರುಳ್ಳಿ ಮತ್ತು ಈ ಥರ ಎಳೆ ಕೊಯ್ದು ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಾದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಹಾಕಬೇಕು. ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ. ಈಗ ಹೀಟಾಗಿರುತ್ತಲ್ವ, ಬರೀ ಮೊಸರು ತಿಂದರೆ ಇನ್ನೂ ಹೀಟಾಗುತ್ತೆ. ಮಜ್ಜಿಗೆ ಮಾಡ್ಕೊಂಡು ಊಟ ಮಾಡ್ತಿರ್ತೀರ, ಮಜ್ಜಿಗೆ ಅದು ಒಬ್ಬೊಬ್ರಿಗೆ ಸೇರ್ತಾನೆ ಇರಲ್ಲ. ಈ ಥರ ಮಾಡ್ಕೊಂಡು ತಿನ್ನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ತಿನ್ನೋದನ್ನ ಕೂಡ ಈರುಳ್ಳಿ ಏನೋ ಚೆನ್ನಾಗಿ ಬರುತ್ತೆ, ಬಾಯಾಗಿ ತಿನ್ನೋಕೆ ಕೂಡ ಒಂಥರ ಟೇಸ್ಟಿಯಾಗಿ ಸಿಗುತ್ತೆ ಈರುಳ್ಳಿ. ಹಾಗಾಗಿ ಈ ಥರ ಮಾಡ್ಕೊಂಡು ತಿನ್ನಿ. ಮಜ್ಜಿಗೆ ಸಾರು ಹೀಟಾಗಿದ್ದರೆ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ನಮಗೆ ತಿನ್ನೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಇದು ಆಗಿದೆ, ಬೆಂದಿದೆ. ಈ ಥರ ಆದರೆ ಸಾಕು. ಇನ್ನು ನಾನು ಸೈಡಲ್ಲಿ ಮೊಸರನ್ನ ತಗೊಂಡು ನೀರು ಹಾಕಿ ಅದಕ್ಕೆ ಉಪ್ಪು ಹಾಕ್ಬಿಟ್ಟಿದ್ದೆ. ಅದು ಚೆನ್ನಾಗಿ ಮಜ್ಜಿಗೆ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಅಂದರೆ ಈಗ ಡೈರೆಕ್ಟ್ ಇದಕ್ಕೆ ಹಾಕೋಂಗಿಲ್ಲ, ಅದು ಸೈಡಿಗೆ ಮಜ್ಜಿಗೆ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಮತ್ತು ಅದು ಹಾಕಿದ ಮೇಲೆ ಕೂಡ ಕುಸಾಗಿಲ್ಲ. ನೋಡಿ ಈ ಥರ ಆಗಿದೆ. ಈ ಥರ ಆದಮೇಲೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಅಲ್ವಾ, ಅದು ನೋಡೋಕ್ಕೆ ಕಲರ್ ಕಾಣಲಿ ಅಂತ. ಹಾಕೋದಂಗಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದೇ ಹಂಗೆ ಹಾಕಿದ್ರೂ ನಡೆಯುತ್ತೆ. ಬಟ್ ಅರಿಶಿನ ಪುಡಿ ಹಾಕಿದರೆ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ, ನೋಡೋರಿಗೆ ಚೆನ್ನಾಗಿರುತ್ತೆ, ಮತ್ತು ಊಟ ಮಾಡೋಕೆ ಕೂಡ ಇಂಟ್ರೆಸ್ಟ್ ಬರುತ್ತೆ ಅಂತೇಳಿ ಅಷ್ಟೇ, ಇನ್ನೇನಿಲ್ಲ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಮಜ್ಜಿಗೆ ಸಾರು ಮಾಡಿರ್ತೀವಲ್ವ, ಇದಕ್ಕೆ ಉಪ್ಪು ಹಾಕ್ಬಾರ್ದು ಡೈರೆಕ್ಟ್. ಯಾಕಂದರೆ ನಮಗೆ ಎಷ್ಟು ಬೇಕು ಗೊತ್ತಾಗಬೇಕಲ್ವ. ಇದು ಮಜ್ಜಿಗೆನೂ ಇದಕ್ಕೆ ಹಾಕಿದ ಮೇಲೆ ಕುದಿಸಾಗಿರಲ್ಲ. ಹಾಗಾಗಿ ನಮಗೆ ಅಳತೆ ಗೊತ್ತಾಗಬೇಕಲ್ವ. ಮೊಸರು ಮಾಡ್ಕೊತಿರ್ತೀವಲ್ವ, ಅದಕ್ಕೆ ಉಪ್ಪು ಹಾಕಿ ಬೇಸ್ ಚೆನ್ನಾಗಿ ಅದು ಮೆಲ್ಟ್ ಮಾಡ್ಕೋಬೇಕು. ಮಜ್ಜಿಗೆ ಬೇಸು ಕೆನೆ ಎಲ್ಲ ತೆಗೆದು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಜಾಸ್ತಿ ಆದ್ರೂ ಸ್ವಲ್ಪ ನೀರು ಹಾಕೋಕ್ಕೆ ಬರುತ್ತೆ, ಕಡಿಮೆ ಆದ್ರೂ ಮತ್ತೆ ಉಪ್ಪು ಹಾಕೋಕ್ಕೆ ಬರುತ್ತೆ. ಹಾಗಾಗಿ ಮಜ್ಜಿಗೆ ಮಾಡೋದ್ನಾಗೆ ಉಪ್ಪು ಹಾಕ್ಕೋಬೇಕು. ನೋಡಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಲ್ವ, ಸ್ವಲ್ಪ ಮಂದಾಗಿ ಮಾಡ್ಕೊಂಡಿದ್ದೀನಿ ನಾನು, ಪೂರ್ತಿ ನೀರಿಗೆ ಮಾಡ್ಕೊಂಡಿಲ್ಲ. ನೀರಿಗೆ ಆದರೂ ಮಾಡ್ಕೊಬೋದು, ನಿಮ್ಮ ಇಷ್ಟ, ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ನಿಮಗೆ ನೋಡಿ ಮಾಡ್ಕೊಬೋದು. ನನಗೆ ಇಷ್ಟು ಸಾಕು, ಹಾಗಾಗಿ ನಾನು ಮಂದಾಗಿ ಮಾಡ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಮೊಸರಲ್ಲಿ ಒಂದು ಸ್ವಲ್ಪ ತೆಗ್ದಿದ್ದೀನಿ ಮೊಸರು ನನಗೆ ಬೇಕಂತೇಳಿ. ಇನ್ನು ಉಳ್ಕಿದ್ದೆಲ್ಲ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ನೋಡಿ ಅದು ಚೆನ್ನಾಗಿ ಆದಮೇಲೆ ಇದಕ್ಕೆ ಮೊಸರು ಹಾಕಬೇಕು, ಮಜ್ಜಿಗೆ ಹಾಕಬೇಕು. ಮಜ್ಜಿಗೆ ಹಾಕಿ ಇದೇನು ಕುದಿಸೋ ಆಗಿಲ್ಲ ಫ್ರೆಂಡ್ಸ್. ಯಾಕಂದರೆ ಇದೇನಾದರೂ ಕುದಿಸಿದ್ರೆ ಎಲ್ಲ ಬಿರುಕು ಆಗಿಬಿಡುತ್ತೆ. ಅಂದರೆ ಬಿಡುಕಾಗಿ ಫಸ್ಟೇ ಈರುಳ್ಳಿ ಅವೆಲ್ಲ ಬೆಂದ್ಕೊಂಡಿರ್ತೀವಲ್ವ, ಹಾಗಾಗಿ ಇದೇನು ಕುದಿಸೋ ಆಗಿರಲ್ಲ. ಏನು ಮಜ್ಜಿಗೆ ಹಾಕಿ ಆಯ್ತು. ಇದು ಮಜ್ಜಿಗೆ ಸಾರು ಇಷ್ಟೇ, ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ಎಲ್ಲಾದರೂ ಹೊರಗಡೆ ಹೋಗಿ ಬಂದು ಮಾಡೋಕೆ ಇನ್ನೇನು ಟೈಮ್ ಸಿಗಲ್ಲ ನಾವಾಗ, ಬೇಗ ಇದು ಮಾಡ್ಕೊಳೋಕ್ಕೆ ಆಗುತ್ತೆ. ನೋಡಿದ್ರಲ್ವ, ಇಷ್ಟೇ ಸಿಂಪಲ್ಲಾಗಿ ಮಜ್ಜಿಗೆ ಸಾರು. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.